ನಾವೇ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಭಗವಂತ ನಮಗೋಸ್ಕರನೇ ಒಂದು ಪ್ಲಾನ್ ರೆಡಿ ಮಾಡಿಟ್ಟಿರ್ತಾನೆ. ಅದೇ ಥರ ಇವತ್ತು ನನಗೂ ಒಂದು ಪ್ಲಾನ್ ರೆಡಿ ಆಗಿತ್ತು. ಅಮ್ಮ ಬೆಳಗ್ಗೆ ಎದ್ದು ಬೇಕ್ರಿಲಿ ಹೋಗಿ ರೆಸ್ಟ್ ತಗೊಂಡು ಹಾಲು ಬೂತಲ್ಲಿ ಹೋಗಿ ಹಾಲು ತಗೋಬಾ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ರಸ್ಕು ಮತ್ತು ಹಾಲು ಎರಡೂ ತಗೊಂಡು ಮನೆ ಕಡೆ ಹೊರಟೆ. ನಾನು ಕೆಲ್ಸಕ್ಕೆ ರೆಡಿ ಆಗಬೇಕಿತ್ತು. ಕೆಲ್ಸಕ್ಕೆ ರೆಡಿ ಆಗೋಣ ಅಂತ ಸ್ನಾನಕ್ಕೆ ಹೊರಟೆ. ಅಷ್ಟರಲ್ಲಿ ನಮ್ಮಮ್ಮ ಒಂದು ಟಾಸ್ಕ್ ಕೊಟ್ಟರು ನನಗೆ. ಗಂಡ್ಮಕ್ಳು ಹೆಂಗೆ ಅಂದರೆ ಮನೇಲಿ ಅಫಿಷಿಯಲ್ ಡೆಲಿವರಿ ಬಾಯ್ಸ್ ಇದ್ದಂಗೆ, ಬಟ್ ವಿತೌಟ್ ಪೇಮೆಂಟ್. 2 ದಿನದಿಂದ ಮಳೆ ಹೋಗಿ ಬಂದು ಮಾಡ್ತಿತ್ತು. ಇವತ್ತು ಮಳೆ ಇನ್ನೂ ಇರಲಿಲ್ಲ. ಹಂಗ ಅಂದ್ಕೊಂಡು ಹೋಗ್ತಾ ಇದ್ದಂಗೆನೆ ಮಳೆ ಶುರು ಆಗೋಗದ. ನನ್ನ ಗೋಚಾರಕ್ಕೆ ಇವತ್ತು ರೈನ್ ಕೋಟ್ ಕೂಡ ಎತ್ಕೊಂಡು ಹೋಗಿರ್ಲಿಲ್ಲ. ನಾನು 3-4 ಸಲ ಬ್ರೇಕ್ ತಗೊಂಡು ಹೊರಟೆ. ಆದ್ರೆ ಮಳೆ ಮಾತ್ರ ಯಾವುದೇ ಬ್ರೇಕ್ ಕೊಡ್ಲಿಲ್ಲ. ಆ ಮಳೆಯಲ್ಲೇ ನೆನ್ಕೊಂಡು ನಾನು ನಮ್ಮ ಅವ್ರ ಮನೆಗೆ ಏನ್ ತಲುಪಿಸ್ಬೇಕೋ ಅದನ್ನ ತಲುಪಿಸ್ದೆ. ಕೆಲ್ಸದ ಕತೆ ಏನಾಯ್ತು ಅಂತ ಪಾರ್ಟ್ 1 ನಲ್ಲಿ ನೋಡೋಣ ಬನ್ನಿ.